ವೀರಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಜಗಜ್ಜೀವನ್ ರಾಮ್ ಭಾವಚಿತ್ರ ಸೇರಿದಂತೆ ಇತರೆ ಮಹನೀಯರ ಭಾವಚಿತ್ರಗಳಿಗೆ ದುಷ್ಕರ್ಮಿಗಳು ಸಗಣಿ ಎರಚಿ ದುಷ್ಕೃತ್ಯ ಎಸಗಿದ್ದು ಕೂಡಲೇ ಹೀನ ಕೃತ್ಯ ಎಸಗಿದವರನ್ನ ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಗಡೀಪಾರು ಮಾಡುವಂತೆ ದಲಿತ ಸಂಘಟನೆಗಳ ಮುಖಂಡರು ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಕುಕನೂರು ಪೊಲೀಸ್ ಠಾಣೆ ಪಿಎಸ್ಐ ಎಸ್ಪಿ ನಾಯ್ಕ ಹಾಗೂ ತಹಶೀಲ್ದಾರ್ ಬೆಣ್ಣೆ ಶಿರೂರು ಭೇಟಿ ನೀಡಿ ತಪ್ಪಿತಸ್ಥರ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತಿ ವಹಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ದಲಿತ ಮುಖಂಡರಾದ ಗಾಳೆಪ್ಪ ದೊಡ್ಮನಿ, ನಿಂಗರಾಜ ಬೆಣಕಲ್, ಪ್ರಕಾಶ್ ವೀರಾಪುರ, ಬಸವರಾಜ್ ನಾಡವಲ ಮನಿ ಸೇರಿದಂತೆ ಇತರರು ಇದ್ದರು. ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮಗಳಲ್ಲಿ ಕಲಿಸಲೇಬೇಕು. ಒಂದು ಇಂಥ ಘಟನೆಗಳು ಮರುಕಳಿಸದಂತೆ ಆಗಬೇಕಾಗಿತ್ತು ಅಂದ್ರೆ ನಾವು ಕೂಡ ಸರ್ಕಾರದ ವತಿಯಿಂದ ಏನೇನು ಬೇಕು, ಒಂದು CC ಕ್ಯಾಮ್ರಾ ಹಾಕ್ತೀವಿ, ಒಂದು ಲೈಟ್ ಹಾಕ್ತೀವಿ, ಅದಕ್ಕೂ ಕೂಡ ಸಾರ್ವಜನಿಕರ ಸಹಕಾರ ಇರಬೇಕು. ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಇಂಥ ಘಟನೆಗಳನ್ನು ತಪ್ಪಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇಂಥ ನಮ್ಮ ತಾಲೂಕಿನಲ್ಲಿ ಇಂಥ ಘಟನೆಗಳು ಆಗಬಾರ್ದು, ಇದೇ ಕೊನೆ ಘಟನೆ ಅಂತ ಆಗಬೇಕು ಎಲ್ಲರ ಬಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸರ್ಕಾರದ ವತಿಯಿಂದ ಏನೇನು ಬೇಕು, ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಜಾಗೃತಿ ಮೂಡಿಸ್ಬೇಕು ಅದು ಮೂಡಿಸ್ತೀವಿ, CC ಕ್ಯಾಮ್ರಾ ಎಲ್ಲಿ ಹಾಕಿಸ್ಬೇಕು ಅದು ಹಾಕಿಸ್ತೀವಿ, ಲೈಟಿಂಗ್ ಎಲ್ಲಿ ಹಾಕಿಸ್ಬೇಕು ಅದು ಕೂಡ ನಾವು ಹಾಕಿಸ್ತೀವಿ. ಎಲ್ಲರೂ ಕೂಡಿ ಸರ್ಕಾರ ಮತ್ತು ಸಾರ್ವಜನಿಕರು ಕೂಡಿದಾಗ ಮಾತ್ರ ಇಂಥ ಘಟನೆಗಳು ನಾವು ಮುಂದೆ ಮರುಕಳಿಸದಂತೆ ಆಗಬೇಕಂತ ಹೇಳಿ ಎಲ್ಲರೂ ಕೂಡ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಫಸ್ಟ್ ನಮ್ಗೆ ಸ್ಟ್ಯಾಚು ಮಾಡ್ಸಕ್ಕೆ ಇದಕ್ಕೆ ಸೇಫ್ಟಿ CC ಕ್ಯಾಮ್ರಾ ಇದು ಆದಷ್ಟು ಬೇಗನೆ ಮಾಡಿಕೊಡಿ ಸರ್. ಈಗ ಪಂಚಾಯತಿಗೆ ನೀವು ಹೇಳ್ತೀರಿ, ಪಂಚಾಯತ್ ಒಳ್ಳೆ ನೋಡಂಗಿಲ್ಲ, ಅವ್ರ ಮುಂದಾನೆ ಅವ್ರ ಮುಂದಾನೆ ಗಮನ ಫಸ್ಟ್ ಅಂದ್ರೆ ನಾನು ಯಾವುದೇ ಕಾರಣಕ್ಕಾಗಿ ಬಿಡಂಗಿಲ್ಲ. ತಪ್ಪಿಸ್ತರಿಗೆ ಶಿಕ್ಷೆ ಕೂಡಲೇ ಪತ್ತೆ ಹಚ್ಚಬೇಕು. ಇರದೇ ಇದ್ರೆ ಇದು ಅಬ್ಕೆಂತ ಹೋಗುತ್ತೆ, ಇದು ಸ್ತಂಭನೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಅದು ಇದು ಸತ್ಯ. ಬಂಧಿಸ್ತಕ್ಕಂಥ ಕೆಲಸ ನೀವು ಇಮಿಡಿಯೇಟ್ ಆಗಿ ತನಿಖೆ ಒಳಪಡಿಸ್ತೀವಿ. ತನಿಖೆ ಇಂಪಾರ್ಟೆಂಟ್ ಸರ್. ನಮ್ಗೆ ನಮ್ಮ ಬೇಡಿಕೆ ಆಮೇಲೆ ತದನಂತರ ನಾವು ಬೇಡಿಕೆಗಳನ್ನು ಮಾತಾಡೋಣ ಸರ್. ಈಗ ಆಗಿರ್ತಕ್ಕಂಥ ಘಟನೆಗಳು ನಮ್ಗೆ ಇಂಪಾರ್ಟೆಂಟ್ ಆಗೈತಿ. ಅದಕ್ಕೆ ಈ ರೀತಿ ನಮ್ಗೆ ಅವಮಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ಗೆ ಅವಮಾನ ಮಾಡಿದಾಗಲೇ ಇಡೀ ದೇಶಕ್ಕೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳು ಅವರು ಈ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ಗಡೀಪಾರು ಮಾಡ್ತಕ್ಕಂಥ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಗಡೀಪಾರು ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಅದು ನಮ್ಗೆ ಬೇಕಾಗಿರೋದು. ನಮ್ಗೆ ಏನು ಸಮಸ್ಯೆ ಅಂತಂದ್ರೆ ಈಗ ದಲಿತ ಕೇರಿಗರ ಬರಲಿ ಹೊರಗರ ಬರಲಿ ಇದು ನಮ್ದು ಎಷ್ಟೇ ಕಾಯ್ದೆದಡಿ ಏನು ನಡೀತೇವು ಅಂತಂದು ಅವ್ರಿಗೆ ಒಂದು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಸರ್. ಅದು ಇಲ್ಲ ಅಂತಂದ್ರೆ ನಮ್ಮೂರಿಗೆ ಯಾವ ಇಲಾಖೆಯವರು ಬಂದಿಲ್ಲ, ಯಾವ ಜಾಗೃತಿನೇ ಆಗಿಲ್ಲ ರೀ, ಇಲ್ಲಿವರೆಗೆ ಆಗಿಲ್ಲ. ಬೇಕಾದ್ರೆ ಯಾವ ಗೋಡಿ ಬರೋನೂ ಬರ್ದಿಲ್ಲ ಸರ್. ಗೊತ್ತಾಗುತ್ತೆ ಸರ್. ಅದು ಒಂದು ಸ್ವಲ್ಪ ಜನರಿಗೆ ಇಂಥದ್ದು ಮಾಡಿದ್ರೆ ಆ ಸಮಸ್ಯೆ ನಮ್ಗೆ ಉದ್ಭವ ಆಗುತ್ತೆ ಅನ್ನೋದು ಅವ್ರಿಗೆ ಯಾರು ಮೂಡಿಸ್ತಾರೆ. ನಿರ್ಮೂಲನೆ ಮಾಡ್ಬೇಕಾದ್ರೆ ಒಂದು ಅಲ್ಲೇ ಸ್ಥಾನಿಕವಾಗಿ ನಿರ್ಮೂಲನೆ ಮಾಡ್ಬೇಕು. ಇನ್ನಂದ್ರೆ ಭಾವಕತೆ ಸಾಮರಸ್ಯ ಇಲ್ಲದ ಮೈಗೂಡಿಸೋಕ್ಕಾಗುತ್ತೆ ಸರ್. ಈಗ ಇಂಥ ಘಟನೆ ಒಬ್ಬ ಕಿಡಿಗೇಡಿ ಮಾಡೋದಿಲ್ಲ ಸರ್. ಸರ್ ಎಲ್ಲ ಊರಾಗ ಇರಲ್ಲ, ಕೆಲವೊಂದು ಊರಾಗ ಮಾತ್ರ ಇಂಥ ಘಟನೆಗಳು ಆಗಕ್ಕೆ ಸಾಧ್ಯ. ಅಂಥ ಘಟನೆಗಳು ಎಲ್ಲೆಲ್ಲಿ ಆಗುವ ಸಂಭವ ಇರ್ತದ ಅಂತಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ನಿಜ ಸರ. ಬಟ್ ಅಸ್ಪೃಶ್ಯತೆ ಅನ್ನೋದು ಬೂದಿ ಮುಚ್ಚಿದ ಕಂಡಿದ್ದಂಗೆ ಅದು ಅದನ್ನ ಅಳಸೋದು ಭಾಳ, ಯಾಕಂದ್ರೆ ಭಾಳ ಕಷ್ಟ. ಆದ್ರೆ ನಾವು ಜಾಗೃತ ಆಗ್ತಾ ಹೋಗ್ಬೇಕು ಕಷ್ಟ. ಮತ್ತೇನಿಲ್ಲ ನಿಧಾನಕ್ಕಿಲ್ಲ ಮುಗ್ಗಲ ಐತಿ ಇಲ್ಲಿ ನಮ್ದು ಒಟ್ಟ ನಮ್ದತ್ತ ಎಲ್ಲ ಸರ್. ಬುದ್ಧ ಬಸವ ಅಂಬೇಡ್ಕರ್ ದತ್ತ ಐತೆ ಸರ್. ಮತ್ತೆ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಇಲಾಖೆ ಎಲ್ಲಿ ಮಾಡಬೇಕಂದ್ರೆ ಸವರ್ಣೀಯರ ಕಾಲೋನಿಯಲ್ಲಿ ಮಾಡಬೇಕು. ಈಗ ಪ್ರಸ್ತುತ ಏನಾಗಿದೆ ಅಂದರೆ ನಾನು ಪ್ರತಿ SP ಆಫೀಸಿನ ಸಾಮಾಜಿಕ ಜಾಲತಾಣ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಅಲ್ಲಿ ಏನಾಗ್ತಾ ಇದೆ ಅಂದರೆ ಟೋಟಲ್ ದಲಿತರ ಹತ್ರ ಬಂದು ದಲಿತರ ಹತ್ರನೇ ಜಾತಿ ನಿರ್ಮೂಲನೆ ಬಗ್ಗೆ ಮಾತಾಡೋದು.
ಏನ್ ದಲಿತರ ಅಸ್ಪೃಶ್ಯ ಜಾತಿ ಜಾತಿ ಮಾಡ್ತಾರಾ? ಕೂಡು ಮಾಡಿಸ್ಬೇಕು. ಹೌದಿಲ್ಲ? ಈಗ ಎರಡೂ ಸಮುದಾಯನ ಪರಸ್ಪರ ಕುಂದಿರಿಸಿ ಮಾತನಾಡಿಸಿದಾಗ ಅಸ್ಪೃಶ್ಯತೆ ಹೋಗುತ್ತಾ? ಈಗ ದಲಿತರ ಕೊಡ್ತೇವೆ ಅಂತ ಹೇಳಿ ಸಭೆ ಮಾಡೋದು, ಅಲ್ಲೇ ದಲಿತರದ ಬರೀ ಮಾತಾಡಿ ಅಲ್ಲೇ ಅಸ್ಪೃಶ್ಯತೆ ನಿರ್ಮೂಲನೆ ಆಗ್ಬೇಕಂದ್ರ ಹೆಂಗ್ ಆಗತ್ತಾ ನಿರ್ಮೂಲನೆ? ಜಾಗೃತಿ ಮೂಡಬೇಕಾಗಿರೋದು ಯಾರಲ್ಲಿ? ನಾವು ಜಾತಿ ಮಾಡಬಾರ್ದಪ್ಪ, ನಾವು ಮೇಲಲ್ಲ, ಎಲ್ಲರೂ ಸಮಾನ ಭಾವನೆಗಳು ಬರ್ಬೇಕಾಗಿರೋದು ಯಾರಲ್ಲಿ? ಮೇಲ್ವರ್ಗ ಎಲ್ಲರೂ ಬಂದು ಬರ್ಬೇಕದು, ಎಲ್ಲರೂ ಕೇವಲ ಒಂದು ಕಾರ್ಯಕ್ರಮ ಕೇವಲ ಒಂದು ಸಮುದಾಯದ ಓಣಿಗೆ ಸೀಮಿತ ಆಗಿಬಿಟ್ಟಿದೆ. ಅದನ್ನ ನೀವು ತಾಲೂಕು ಆಡಳಿತಾಧಿಕಾರಿಗಳು, ಇಲ್ಲಿ PSI ಸಾಹೇಬ್ರು ಇದಾರೆ, ಎಲ್ಲರೂ ಸೇರಿ ಇದನ್ನ ನಾವು ಸಂಘಟನೆಯಿಂದ ಏನ್ ಸಪೋರ್ಟ್ ಬೇಕು, ಆ ಕಡೆಯಿಂದ ಕೆಲವೊಂದಿಷ್ಟು ನಾಯಕರುಗಳು ಇರ್ತಾರೆ, ಈ ಕಡೆ ಒಂದಿಷ್ಟು ನಾಯಕರುಗಳು, ಎಲ್ಲರನ್ನ ಸೇರಿಸಿ ಈ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಿದಾಗ ಮಾತ್ರ